ಸ್ಕಿನ್ ಕೇರ್ ಅಲ್ಲಿ ಎರಡು ಸಿರಮ್ಗಳ ಹೆಸರು ನೀವು ಹೆಚ್ಚಾಗಿ ಕೇಳಿರ್ತೀರಾ. ಒಂದು ನೈಸೆನಮೈಡ್, ಇನ್ನ ಒಂದು ಹೈಲುರಾನಿಕ್ ಆಸಿಡ್. ಬಟ್ ಯಾರು ಯಾವ ಸಿರಮ್ ಯೂಸ್ ಮಾಡೋ ಗೊತ್ತಾಗ್ತಿಲ್ಲ ಅಂದ್ರೆ, ಈಗ ನೋಡಿ, ಬೇಸಿಕಲಿ ನಿಮ್ಮ ಸ್ಕಿನ್ ಟೈಪ್ ಆಯಿಲಿ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ರೆ, ಪಿಂಪಲ್ಸ್ ಜಾಸ್ತಿ ಇದ್ರೆ, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್, ಪೋರ್ಸ್ ಹೆಚ್ಚಾಗಿ ಪೋರ್ಸ್ ಸಮಸ್ಯೆ ಕೂಡ ಇದ್ರೆ ಈ ಒಂದು ನೈಸೆನಮೈಡ್ ಸಿರಮ್ನ ನೀವು ಯೂಸ್ ಮಾಡಲೇಬೇಕು. ಬಿಕಾಸ್ ಇದು ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಆಯಿಲಿ ಸ್ಕಿನ್ಗೆ ಎಷ್ಟು ಬೇಕು ಅಷ್ಟು ಒಂದು ಡೀಸೆಂಟ್ ಹೈಡ್ರೇಷನ್ ಕೊಡುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಇರೋರಿಗೆ ಮತ್ತೆ ಮತ್ತೆ ಆಯಿಲಿ ಆಗುತ್ತಲ್ಲ ಸ್ಕಿನ್, ಆ ಆಯಿಲ್ನ ಬ್ಯಾಲೆನ್ಸ್ ಕೂಡ ಮಾಡುತ್ತೆ. ಪ್ಲಸ್ ರೆಡ್ಯೂಸಿಂಗ್ ಯೋರ್ ಪಿಗ್ಮೆಂಟೇಷನ್. ಆ್ಯಂಡ್ ಹೈಲುರಾನಿಕ್ ಆ್ಯಸಿಡ್ ಬಂದು ಮೇನ್ಲಿ ನಿಮ್ಮ ಸ್ಕಿನ್ ತುಂಬ ಡ್ರೈ ಇರಿಟೇಟೆಡ್ ಸ್ಕಿನ್ ಆಗಿದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಡ್ರೈನೆಸ್ಸಿಂದ ಹೆಚ್ಚಾಗಿ ನಿಮ್ಮ ಸ್ಕಿನ್ ಇರಿಟೇಟೆಡ್ ಆಗಿದ್ರೆ, ಡ್ರೈ ಫ್ಲೇಕಿ ಸ್ಕಿನ್ ಅಂತೀವಿ, ಡ್ರೈ ಸೆನ್ಸಿಟಿವ್ ಸ್ಕಿನ್ ಅಂತೀವಿ, ಅಂಥವರು ಹೈಲುರಾನಿಕ್ ಆ್ಯಸಿಡ್ನ ಯೂಸ್ ಮಾಡ್ಬೋದು. ಇದು ಬೇಸಿಕಲಿ ನಿಮ್ಮ ಸ್ಕಿನ್ನನ್ನು ತುಂಬ ಬ್ಯೂಟಿಫುಲ್ ಆಗಿ ಹೈಡ್ರೇಟ್ ಮಾಡುತ್ತೆ. ಪ್ಲಸ್ ಗಿವ್ಸ್ ದಟ್ ಬ್ಯೂಟಿಫುಲ್ ಗ್ಲೋ ಆಲ್ಸೋ. ನಿಮಗೆ ಮತ್ತೆ ಮತ್ತೆ ಆ ಡ್ರೈನೆಸ್ ಸಮಸ್ಯೆ ಆಗೋದಿಲ್ಲ. ಸೊ ಫೇಸ್ ವಾಶ್ ಆದಮೇಲೆ ಸಿರಮ್ ಹಾಕೊಳ್ಳಿ. ಸಿರಮ್ ಹಾಕೊಂಡ್ಮೇಲೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ನನ್ನ ಒಂದು ಪ್ರೋಟಿಪ್ ಏನಪ್ಪ ಅಂದರೆ, ಎರಡು ಸಿರಮ್ಮು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಅವರವರ ಒಂದು ಸ್ಕಿನ್ ಕನ್ಸರ್ನ್ನ ಅನುಗುಣವಾಗಿ. ಬಟ್ ಈ ಎರಡು ಸಿರಮು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ, ಅಂದರೆ 1 ಡ್ರಾಪ್ ಆಫ್ ನೈಸೆನಮೈಡ್, 1 ಡ್ರಾಪ್ ಆಫ್ ಹೈಲುರಾನಿಕ್ ಆ್ಯಸಿಡ್, ಇದು ಎರಡು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಆ ಒಂದು ಬ್ಯೂಟಿಫುಲ್ ಗ್ಲೋ ಸಿಗುತ್ತೆ ನೋಡಿ. ಇಟ್ಸ್ ಅಮೇಝಿಂಗ್. ಒಂದು ಗ್ಲೋಯಿ, ಪ್ಲಂಪಿ, ಬ್ಯೂಟಿಫುಲ್ ಸ್ಕಿನ್ ಆಗುತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್.